ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹಾಗೆ ನಮ್ಮ ಕರ್ನಾಟಕ ಜನತೆಗೆ ತುಂಬಾ ನಮಸ್ಕಾರ. ಮತ್ತೆ ನಿಮಗೆ ಸ್ವಾಗತ ನಮ್ಮ ಬಿಆರ್ ಟಾಕ್ ಕೆ ಕರ್ನಾಟಕ ಚಾನೆಲ್ಗೆ. ಸೊ ಹಾಗೆ ಇವತ್ತು ಮಾತಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ತುಂಬಾ ಒಂದು ದುಃಖದ ವಿಚಾರ ಕೂಡ. ಒಬ್ಬೊಬ್ಬರಿಗೆ ದುಃಖ ಕೂಡ ಐತೆ, ಇನ್ನೊಬ್ಬರಿಗೆ ಖುಷಿ ಕೂಡ ಐತೆ. ಮತ್ತೊಂದು ಕೆಲವಷ್ಟು ಇವತ್ತು ಪಂಚಾಯತಿಯಲ್ಲಿ ನಡೆಯುತ್ತೆ ಮಾತುಕತೆ, ಚರ್ಚೆ. ಹೊಸ ವರ್ಷಕ್ಕೆ ಉಡುಗೊರೆ ಕೊಡೋದು, ಇದು ಒಬ್ಬರನ್ನ ಇನ್ನೊಬ್ಬರನ್ನ ಯಾರು ತುಂಬಾ ಇಷ್ಟ ಅಂದ್ರೆ ಇಷ್ಟಪಡ್ತಾರೋ ಅವ್ರಿಗೆ ನಾವು ಏನೋ ಕೊಡಬೇಕಾಗಿತ್ತು, ಕೊಟ್ಟರು. ಹಾಗೆ ನಾವು ಸ್ಪೆಷಲಿ ಮಾತಾಡೋದು ನಮ್ಮ ಹನುಮಂತಣ್ಣ ಮತ್ತೆ ದಂಡರಾಜ್ ಅವ್ರದ್ದು. ಅವರು ಬಿಟ್ಟು ಕೊಡಕ್ಕೆ ಆಗೋದಿಲ್ಲ, ಅವರು ಕೂಡ ಶೇರಿಂಗ್ ಮಾಡ್ಕೊಂಡ್ರು. ಹಾಗೆ ಇನ್ನೊಂದು ನೆಕ್ಸ್ಟ್ ಒಂದು ಟಾಸ್ಕ್ ಬರುತ್ತೆ, ಅದೇನೋ ಗ್ಲಾಸ್ ಮೇಲೆ ಫೋಟೋ ಹಾಕ್ಬಿಟ್ಟು ಹೊಡೆಯೋದು. ಆದ್ರೆ ತಿರುಗಿ ತಿರುಗಿ ನಮ್ಮ ಹನುಮಂತಣ್ಣ ಬುಡಕ್ಕೆ ಬರ್ತಾಳೆ ಡೌರಾಣಿ. ಆದ್ರೂ ಕ್ಯಾಪ್ಟನ್ಸಿ ಅವರಿಗೆ ಇದೆ, ಅಷ್ಟೆಲ್ಲ ಮಾಡಿದ್ರು ಅಡೆತಡ ಆಗಿದ್ರು ಕ್ಯಾಪ್ಟನ್ಸಿ ಅವರಿಗೆ ಇರೋದು. ಅದ್ರ ಮೇಲೆ ಮೇ ಬಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಪಂಚಾಯತ್ಗೆ ಏನದು ಅಡೆತಡೆ ಆಗ್ಬಹುದು ಅಂತ ಎಲ್ಲರ ಅಭಿಪ್ರಾಯ. ಅವಾಗ ಮಾತಾಡ್ತಾರೆ ಭವ್ಯ ಮೇಡಮ್ ಅವರು. ಇವತ್ತಿನ ಚರ್ಚೆಯಲ್ಲಿ ನಮ್ಮ ಅಣ್ಣಂಗೆ ಹೇಳ್ತಾರೆ, ಹನುಮಂತಣ್ಣಂಗೆ ಎಲ್ಲ ಜೊತೆ ಏನೋ ಚಿಲ್ಲರ ಜಲ 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 ಎಲ್ಲ ಜೊತೆ ಜಲ ಜಲ ಆಗ್ಬಹುದು, ಒಬ್ಬನ ಕಡೆ ಕುತ್ಕೊಳ್ಳೋದಲ್ಲ, ಎಲ್ಲ ಕಡೆ ಜಲ ಆದ್ರೆ ಏನು 2025 ಒಳ್ಳೇದಾಗ್ಬಹುದು ಅಂತ. ಬಟ್ ಹನುಮಂತಣ್ಣ ಏನು ಎಲ್ಲ ಜೊತೆ ಜಲ ಆಗಿದ್ದಾನೆ. ಬಟ್ ಇವಳೇನ್ ಮಾಡ್ತಾವಳೆ, ಈ ಭವ್ಯ ಮೇಡಮ್ ಅವರು ಕ್ಯಾಪ್ಟನ್ಸಿ ಇದ್ರು ಏನ್ ಮಾಡ್ತಾವಳೆ ಅದು ನೋಡ್ಬೇಕು ಕರ್ನಾಟಕ ಜನತೆ. ಎಲ್ಲರೂ ಕೂಡ ಖುಷಿ ಹಂಚಬೇಕು, ಅವರು ಕೂಡ ಬೆಳಿಬೇಕು ಅನ್ನೋದನ್ನ ಪದನ ಯೂಸ್ ಮಾಡ್ಬೇಕಾಗಿತ್ತು. ಬಟ್ ಇವ್ರು ಮಾಡಿರೋದು ಒಬ್ಬರ ಹತ್ರನೇ ಹೋಗಿ ಕುತ್ಕೊಳ್ಳೋದಲ್ಲ, ಏನಾದ್ರೆ ಜಲ್ ಆಗ್ಬೇಕು ಅಂತ ಮಾತಾಡ್ತಾರೆ ನಮ್ಮ ಭವ್ಯ ಮೇಡಮ್. ನಾವು ಹೆಸರಿಡೋದು ಡೌರಾಣಿ ಅಂತ, ಅದಕ್ಕೆ ಹೇಳೋದು. ನಿಮಗೆ ತುಂಬಾ ಆತ್ರು ಇವತ್ತು ಸ್ವಲ್ಪ ಖುಷಿಯಾಗಿ ಹಂಚ್ಕೊಂಡ್ರು. ಒಂದು ದುಃಖ ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು ಹೋಗಿರೋ ಮನೆಯಿಂದ ಸ್ಪರ್ಧಿ ಯಾರಪ್ಪ ಅಂತಂದ್ರೆ ಐಶ್ವರ್ಯ. ತುಂಬಾ ಒಳ್ಳೆಯವರು, ಒಂದ್ ಲೆಕ್ಕಕ್ಕೆ ತುಂಬಾ ಚೆನ್ನಾಗಿದ್ರು, ತುಂಬಾ ಚೆನ್ನಾಗಿ ಒಳ್ಳೆ ಒಳ್ಳೆ ಆಟನ ಪರ್ಫಾರ್ಮೆನ್ಸ್ ಮಾಡ್ತಾ ಬಂದಿದ್ದಾರೆ. ಅದ್ರೂ ಹೋಗ್ತಾ ಹೋಗ್ತಾ ಕೂಡ ತನ್ನವರು ಯಾರು ಇಲ್ಲ ಅಂತ ಅನ್ಕೊಂಡ್ ಬಂದವರಿಗೆ ಅವರಿಗೆ ಇವಾಗ ಇಡೀ ಕರ್ನಾಟಕ ಜನತೆ ತನ್ನವರು ಒಂದು ಫ್ಯಾಮಿಲಿ ಅಂತ ಕ್ರಿಯೇಟ್ ಮಾಡಿ ತೋರಿಸುವಂತ ಒಂದು ಬಿಗ್ ಬಾಸ್ ತುಂಬಾ ಒಂದು ಒಳ್ಳೆ ಖುಷಿ ವಿಚಾರ ಇದು. ಬಿಗ್ ಬಾಸ್ ಅನ್ನೋದು ಒಂದು ಯಾರು ನಾನೇ ಅನ್ಕೊಂಡಿರ್ಲಿಲ್ಲ ಹಂಗೆ ಅಂತ. ಬಟ್ ಒಬ್ಬ ಪರ್ಸನ್ಸ್ ಯಾರೇ ಹಿಂದ್ಗಡೆ ಯಾರು ಇಲ್ಲ ಅಂತ ಅನ್ಕೊಂಡ್ರು ಅವರಿಗೆ ಫ್ಯಾಮಿಲಿ ಕ್ರಿಯೇಟ್ ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ಅದು ಒಂದು ಬಿಗ್ ಬಾಸ್. ಅದಕ್ಕೆ ಅವರಿಗೆ ಒಂದು ವಿದಾಯ ಹೇಳಬೇಕು ಅಂತ ತುಂಬಾ ಒಂದು ಒಳ್ಳೆ ಫೀಲಿಂಗ್ ಅಲ್ಲಿ, ತುಂಬಾ ಒಂದು ಒಳ್ಳೆ ಖುಷಿ ವಿಚಾರದಲ್ಲಿ ಕೂಡ ಅವರಿಗೆ ವಿದಾಯನ ಹೇಳ್ಕೊಂಡ್ರು ಬಿಗ್ ಬಾಸ್ ಅವರು. ಹಾಗೆ ನಿಮ್ಮ ಜೊತೆಗೆ ಖಂಡಿತ ನಾವು ಇದ್ದೇ ಇರ್ತೀವಿ. ಆಟ ಇವತ್ತು ಇರುತ್ತೋ ನಾಳೆ ಇರುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿಂದ ನೀವು ಬಿಟ್ಟು ಹೋಗ್ತಿಲ್ಲ, ನಾವು ನಿಮ್ಗೆ ಬಿಟ್ಟು ಕೊಡ್ತಾ ಇಲ್ಲ, ಖಂಡಿತ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಿ ಬಿಗ್ ಬಾಸ್ ಅವರು ಕೂಡ ವಿದಾಯ ಹೇಳಿದ್ರು ಐಶ್ವರ್ಯ ಅವರಿಗೆ. ಬಟ್ ಅವರು ಕೂಡ ತುಂಬಾ ಆಡಿದವರು, ತುಂಬಾ ಗ್ರೇಟ್ ಅಲ್ರಿ. 13ನೇ ವಾರ ಹೋಗೋದು ಹೊರಗಡೆ ಅಂತಂದ್ರೆ ಅದು ತುಂಬಾ ಸ್ವಲ್ಪ ಗಿಲಿಟ್ ಫೀಲ್ ಆಗುತ್ತೆ. ಒಂದ್ಸಲ ಸಡನ್ ಆಗಿ ಬಿಟ್ಟು ಹೋಗೋದಂದ್ರೆ ಸ್ವಲ್ಪ ಅದು ಆಗೋದೆ. ಅದೇನೋ ನಡೀತಾ ಇತ್ತು ಜರ್ನಿ, ಒಳ್ಳೆ ಲೈಫ್ ಅಲ್ಲಿ ಕೂಡ ಒಳ್ಳೆದಾಗಿ ನಡೀಲಿ. ಇವಾಗ ಹೊರಗಡೆ ಆಚೆ ಬಂದ್ರೆ 2025 ಒಂದು ಒಳ್ಳೆ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಇಡೀ ಕರ್ನಾಟಕ ಜನತೆ ಹಾಗೂ ನಮ್ಮ ಕಡೆ ಹನುಮಂತಣ್ಣ ಮತ್ತೆ ಧನರಾಜ್ ಅಭಿಮಾನಿಗಳ ಕಡೆಯಿಂದ ಒಂದು ಶುಭ ಹಾರೈಕೆಯನ್ನು ಕೊಡ್ತೀವಿ ನಮ್ಮ ಐಶ್ವರ್ಯ ಅಕ್ಕಂಗೆ. ಸೊ ಹೋಗಿ ತುಂಬಾ ಚರ್ಚೆಗಳಾಯ್ತು. ಅಂದ್ರೆ ಇವತ್ತು ಗಲಾಟೆ ಏನು ಇರೋದಿಲ್ಲ, ಯಾರ ಬಾಯಿಗೆ ಅವ್ರ ಬಾಯಿಗೆ ಹತ್ತೋದೇನು ಇರೋದಿಲ್ಲ. ಒಳ್ಳೆ ಪಂಚಾಯತಿ ಇವತ್ತು ನಡೆದೋಯ್ತು. ಇಬ್ಬರು ಹೋಗ್ತಾರೆ ಅಂತ ಹೇಳಿದ್ರು. ಸೋ ಮೆನಿ ಪೀಪಲ್ ಹರಿದಾಡ್ತಾ ಇತ್ತು ಇವತ್ತು ಕಂಟೆಸ್ಟೆಂಟ್ ಇಬ್ಬರು ಹೋಗ್ಬಹುದು ಅಂತಂದ್ರೆ. ಯಾಕಂತಂದ್ರೆ ಇವಾಗ ಬರ್ತಾ ಬರ್ತಾ ಬಿಗ್ ಬಾಸ್ ಎಂಡಿಂಗ್ ಮೂಡಿ ಹೋಗ್ತಾ ಇರೋದು. ಅಂದ್ರೆ ಕಪ್ಪನ ಗೆಲ್ಲುವಂತ ಸಮಯ ತುಂಬಾ ನಿಯರ್ ಆಗಿದೆ. ಅದಕ್ಕೋಸ್ಕರ ಇಬ್ಬರನ್ನ ಏನು ಮಾಡ್ತಾರೆ ಅಂತ ಸುದ್ದಿಯನ್ನು ಕೇಳಿದ್ವಿ. ಸೊ ಆ ಕಾರಣದಿಂದ ಆಕ್ಚುಲಿ ನಿನ್ನೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಇದು ಆಗಿರೋದು ಪ್ರೋಮೋದಲ್ಲಿ ಬಿಟ್ಟಿರ್ತಾರೆ ಗೊತ್ತಿಲ್ಲ, ಬಟ್ ಇದು ಏನೋ ಅಡ್ವಾನ್ಸ್ ಆಗಿರುತ್ತೆ ಗೊತ್ತಿರಲ್ಲ. ಬಟ್ ಆದ್ರೂ ಏನೋ ಆಗ್ಲಿ, ಜನಗಳು ತಲುಪೋದು ರವಿವಾರ ತಾನೆ. ಪಂಚಾಯತಿಗೆ ಬಂದಾಗ ಮಾತ್ರ ಗೊತ್ತಾಗೋದು ಯಾರು ಹೋಗ್ತಾರೆ, ಏನ್ ರೀಸನ್ ಹೋಗ್ತಿದ್ದಾರೆ, ಏನಿಗೆ ಹೋಗ್ತಾವ್ರಿ ಅಂತ. ರೈಟಾ? ಇವಾಗ ಹೋಗ್ತಾ ಹೋಗ್ತಾ ಕೂಡ ಎಲ್ಲರ ಲೈಫಲ್ಲಿ ಕೂಡ ಹಂಗೆ ಈ ಬಿಗ್ ಬಾಸ್ ಅಲ್ಲಿ ಯಾರು ಎಷ್ಟು ದೊಡ್ಡವ್ರು ನನ್ನಷ್ಟಕ್ಕೆ ನಾನೇ ಇರ್ತೀನಿ, ನಾನು ಹೆಂಗಿದ್ದೀನೋ ಹಂಗೆ ಇದ್ದೀನಿ, ಹಂಗಿದ್ದವ್ರು ನಡೆಯೋದಿಲ್ಲ. ಇಲ್ಲಿ ಲೈಫಲ್ಲಿ ಏನೋ ಚೇಂಜಸ್ ಮಾಡ್ಕೊಂಡೇ ಹೋಗ್ಬೇಕು, ಇಲ್ಲ ಏನಾದ್ರು ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕು, ಇಲ್ಲ ಏನೋ ಕಲ್ಕೊಂಡು ಹೋಗ್ಬೇಕು ಅಂತ ಬಿಗ್ ಬಾಸ್ ಅಲ್ಲಿ ನಡೆಯುತ್ತೆ. ಬಿಗ್ ಬಾಸ್ ಅಲ್ಲಿ ಉಳಿಯುವಂತ ಸ್ಪರ್ಧಿಗಳು ಇವಾಗ ಎಲ್ಲರೂ ಮಾತಾಡ್ತಾ ಇದ್ರು, ಚೈತ್ರಕ ಹೋಗ್ಲೇಬೇಕು ಅಂತ. ಬಟ್ ಬಿಗ್ ಬಾಸ್ ಒಂದು ಒಳ್ಳೆ ಇಮ್ಯಾಜಿನರಿ, ಅವರಿಗೆ ಯಾರು ಇಮ್ಯಾಜಿನ್ ಮಾಡಕ್ ಆಗೋದಿಲ್ಲ. ಬಿಗ್ ಬಾಸ್ಗೆ ಅಷ್ಟೊಂದು ಒಂದು ಒಳ್ಳೆ ಯಾರು ಗೊತ್ತಿಲ್ಲನೇ ಆಟ ಆಡೋದು. ಇವಾಗ ನಮ್ಗೆ ಟಾಸ್ಕ್ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹೆಂಗೆ ಟಾಸ್ಕ್ ಕೊಟ್ಟಿರ್ತಾರೆ ಅಂತಂದ್ರೆ ಅದ್ರ ಮೇಲೆ ಅವ್ರು ಇಮ್ಯಾಜಿನ್ ಮಾಡಕ್ ಆಗಲ್ಲ. ಬಟ್ ಆದ್ರೂ ಬಿಗ್ ಬಾಸ್ ಕಣ್ಣು ಯಾರಿಗೂ ಕಂಡು ಇಡಕ್ ಆಗಲ್ಲ, ಆ ರೀತಿ ಒಂದು ಕಣ್ಣು. ಸೊ ಆ ಕಾರಣದಿಂದ ಇರುವಂತ ಸ್ಪರ್ಧಿಗಳಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಗುಡ್ಡಾಗಿ ಕರೆಕ್ಟ್ ಆಗಿ ಆಟ ಆಡಿ ಯಾವುದೇ ರೀತಿ ಭೇದ ಭಾವ ಇದೆ. ಯಾರು ಹೋಗ್ಬೇಕು ಹೋಗ್ತಾರೆ, ಬಟ್ ಒಂದು ಒಳ್ಳೆ ರೀತಿ ಇದಾಗಿರ್ಲಿ. ಅಷ್ಟೊಂದು ಆ ಜಗಳ ಮಾಡ್ಕೊಂಡ್ರೆ ತುಂಬಾ ಮತ್ತೆ ಇನ್ನು ಹೈಲೈಟ್ ಆಗುತ್ತೆ ಇದು ಬಿಗ್ ಬಾಸ್ ಅನ್ನೋದು ಅಲ್ವಾ. ಹಾಗೆ ನಮ್ಮ ಕಿಚ್ಚ ಬಾಸ್ ಅವರು ಸುದೀಪ್ ಸರ್ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಎಂಡಿಂಗ್ ಟೈಮ್ ಅಲ್ಲಿ. ಇಲ್ಲಿ ಹೋಗ್ತಾ ಜರ್ನಿಯಲ್ಲಿ ಬೆಳಿಬೇಕಂತ ಕಪ್ಪ ಗೆಲ್ಲಕ್ಕೆ ಸೋ ಮೆನಿ ಪೀಪಲ್ ಹೋಗ್ತಾವ್ರೆ.
ಸೋ ಮೆನಿ ಪೀಪಲ್ ಟ್ರೈ ಮಾಡ್ತಾವ್ರೆ, ಅದಕ್ಕೆ ಕಪ್ಪನ ಗೆಲ್ಲಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡವನು ಸುಮ್ಮನೆ ಆಗಿ ಅವನ ದಾರಿ ಹೋಗ್ತಿದ್ದಾನೆ. ಸೋ ಮೆನಿ ಪೀಪಲ್ ಅದೇ ವೇಗದಲ್ಲಿ ಸ್ಟಾಪ್ ಮಾಡಿದ್ದಾರೆ. ಆ ರೀತಿ ಕಾರಣಗಳಿಂದ ಅವರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ನಾವು ನಮ್ಮ ಸ್ಪರ್ಧಿಗಳು ಅರ್ಥ ಮಾಡ್ಕೋಬೇಕಂತ ಅನ್ಕೊಂತೀನಿ. ಬಟ್ ಅವರಿಗೆ ನೀವೆಲ್ಲ ಸೂಚಿಸ್ತೀವಿ, ಇದೆಲ್ಲ ಏನೋ ಅವ್ರಿಗೆ ಗೊತ್ತಾಗಲ್ಲ, ನಾವು ಮಾತಾಡೋದೆಲ್ಲ ಈಗಲೂ ಹೊರಗಡೆನೆ. ಸೊ ಆ ಕಾರಣದಿಂದ ಎಲ್ಲ ಸ್ಪರ್ಧಿಗಳ ಆಟನ ಒಳ್ಳೇದಾಗ್ಲಿ. ನೆಕ್ಸ್ಟ್ ಪಂಚಾಯತಿಗೆ ನಮ್ಮ ಕಡೆಯಿಂದ ಏನಾದ್ರೂ ಹನುಮಂತಣ್ಣ ದಂಡರಾಜ್ ಸಪೋರ್ಟ್ ಮಾಡೋರಿದ್ರೆ, ಸ್ಪೆಷಲಿ ನಮ್ಮ ಹನುಮಂತಣ್ಣಗೆ ಸಪೋರ್ಟ್ ಮಾಡೋರಿದ್ರೆ ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಕಂಟಿನ್ಯೂ ಆಗಿ ಇದು ಲಾಸ್ಟ್ ವೀಕ್ ಇವಾಗ ನಿನ್ನೆ ನೀವು ಹಿಂಗೆ ನಾಮಿನೇಟ್ ಇಂದ ಶೇಪ್ ಮಾಡಿದ್ರು, ಹಾಗೆ ಕೂಡ ಪ್ರತಿ ಸಲ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹನುಮಂತಣ್ಣಗೆ ಇರ್ಲಿ ಅಂತ ಹೇಳಿ ನಾನು ಇವತ್ತು ಎಪಿಸೋಡ್ ಅಲ್ಲಿ ಇಷ್ಟೇ ಮಾತಾಡ್ತೀನಿ. ಮತ್ತೆ ನಾವು ಹೇಳ್ಬೇಕಂತಂದ್ರೆ ಬೇರೆ ಬೇರೆ ಟಾಪಿಕ್ ಆಗ್ಬಹುದು, ಬಟ್ ಆ ರೀತಿ ಪಂಚಾಯತಿ ನಡೆಯೋದಿಲ್ಲ ಇವತ್ತು, ಆಗೇ ಇಲ್ಲ. ಬಟ್ ನಾಳೆ ತುಂಬಾ ಶುರು ಆಗುತ್ತೆ. ಮತ್ತೆ ಈ ವಾರ ಎಷ್ಟು ಒಂದು ಸ್ವಲ್ಪ ಇದೆ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ವಾರ ತುಂಬಾ ಒಂದು ಹೈಲೈಟ್ ಹೋಗುತ್ತೆ. ಆದ್ರೆ ಪ್ರೊಮೋ ಬಿಟ್ಟಿದ್ದಾರೆ, ಆ ಪ್ರೊಮೋದಲ್ಲಿ ನೋಡಿದ್ರೆ ಒಂದ್ ತರಾನೇ ಅನಿಸ್ಬಿಡುತ್ತೆ, ಯಾರು ಹೋಗ್ತಿದಾರೋ ಮನೆಗೆ ಅಂತ ಗೊತ್ತಾಗೋದಿಲ್ಲ ಅಂತ ಒಂದು ಪ್ರೊಮೋ ರಿಲೀಸ್ ಆಗಿದೆ. ಬಟ್ ವೇಟ್ ಮಾಡ್ಬೇಕು, ನಾಳೆಯಿಂದ ಗೊತ್ತಾಗುತ್ತೆ. ನಾಳೆ ಶೋ ಅಲ್ಲಿ ಹೋಗ್ತಾ ನಿಮ್ ಜೊತೆಗೂ ಕೂಡ ಬಿಗ್ ಬಾಸ್ ಯಾವ ರೀತಿ ಮಾತಾಡ್ತಾರೆ ಗೊತ್ತಾ, ಅಯ್ಯೋ ದೇವ್ರು, ಆ ವ್ಯಕ್ತಿ ಆ ವಯಸ್ಸಲ್ಲಿ ಯಾರು ಮಾತಾಡ್ತಾರೆ ಅಂತ ಗೊತ್ತಾಗಲ್ಲ. ಅಷ್ಟೊಂದು ಆ ಮಾತುಗಳು ಕೇಳ್ಕೊಂಡ್ರೆ ಬೇರೆ ರೀತಿ ಆಗ್ಬಿಡತ್ತೆ, ಏನೋ ಬಾಡಿನೇ ಆಗ್ಬಿಡ ಅಂತ ಒಂದು ವಾಯ್ಸ್ ಬಿಗ್ ಬಾಸ್ ಅವ್ರದ್ದು. ಏನೇ ಇರ್ಲಿ, ಒಟ್ನಲ್ಲಿ ಆ ಬಿಗ್ ಬಾಸ್ ನೋಡೋದ್ರಿಂದ ನಮ್ಮ ಲೈಫ್ ಅಲ್ಲಿ ಕೂಡ ನಾವು ಏನೋ ಕಲ್ಕೊಬೇಕು ಪಾಠನ ಅಂತ ಇದೆ. ಅವ್ರಷ್ಟೇ ಕಲ್ಕೊಬೇಕಂತೇನಿಲ್ಲ, ಅವ್ರುಗಳನ್ನ ನೋಡ್ಕೊಂಡು ಇಡೀ ಕರ್ನಾಟಕ ಕೂಡ ಕಲ್ಕೊಬಹುದು ಅಂತ ಒಂದು ಮಾತು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಸೊ ಹಾಗೆ ಮತ್ತೆ ಕಾಯ್ತಾ ಇರಿ ನೆಕ್ಸ್ಟ್ ನಮ್ಮ ಹನುಮಂತಣ್ಣಗೋಸ್ಕರ ಅಪ್ಡೇಟ್ಗೋಸ್ಕರ. ಮತ್ತೆ ನಾವು ನಾಳೆ ನಿಮ್ ಜೊತೆಗೆ ಬರ್ತಾ ಇದ್ದೀವಿ. ಸೊ ಅಲ್ಲಿವರೆಗೆ ನಿಮ್ ಜೊತೆ ಕನೆಕ್ಟ್ ಆಗಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತೋರಿಸ್ತಾ ಇರಿ. ಧನ್ಯವಾದಗಳು. ಜೈ ಕರ್ನಾಟಕ.